ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮಾರ್ನಿಂಗು ನಿಮಗೆ ಒಂದು ವಿಡಿಯೋ ಮಾಡಿದ್ದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅನ್ನುವಂತಹ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕ್ಲಾಸ್ ಅನ್ನುವಂಥದ್ದು ಇತ್ತು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇದ್ರು, ನಮ್ಮ ಕ್ಲಾಸ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಹೌ ಟು ಫೈಂಡ್ ಮೈ ಕ್ಲಾಸ್ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು. ನೀವು ಕಾಮೆಂಟ್ಸ್ ಮಾಡಿರೋದ್ರಿಂದಾನೇ ನಾನೀಗ ಒಂದು ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಯಾವ ರೀತಿಯಾಗಿ ನಿಮ್ಮ ಒಂದು ಕ್ಲಾಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ನಿಮ್ಮ ಕ್ಲಾಸ್ ಯಾವುದು ಅಂತ ನಿಮಗೆ ಗೊತ್ತಿದ್ರೇನೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಕ್ಕಾಗುತ್ತೆ. ಯಾಕಂದ್ರೆ ಅಲ್ಲಿ ಯಾವ್ಯಾವ ಕ್ಲಾಸ್ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ನೀವು ನಿಮ್ಮ ಕ್ಲಾಸ್ ಅನ್ನ ನೀವು ಯಾವ ರೀತಿ ತಿಳ್ಕೊಳ್ಳೋದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಯಾರ್ಯಾರು ಬೆಂಗಳೂರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಅನ್ನುವಂಥದ್ದು ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಎರಡು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಕಾಮೆಂಟ್ ಮಾಡಿರೋದ್ರಿಂದ ನಿಮ್ಗೆ ಈ ಒಂದು ಕ್ಲಾಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗ ನೀವು ಮಾಡಬೇಕಾಗಿರುವಂತಹ ಒಂದು ಹೆಲ್ಪ್ ಏನಂದ್ರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ವಿಡಿಯೋ ನೋಡ್ತಿದ್ದೀರಾ, ಈಗ ಒಂದು 4,000 ಜನ ಎಲ್ಲ ಈ ತರ ವಿಡಿಯೋ ನೋಡ್ತಿದ್ರ, ಆದ್ರೆ ನೋಡ್ತಿರುವಂತಹ ಎಲ್ಲರೂ ಲೈಕ್ ಮಾಡ್ತಿಲ್ಲ. ಲೈಕ್ ಮಾಡಿ, ನೀವು ಕೊಡೋ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ನಿಮ್ಗೆ ಹೆಚ್ಚಿಗೆ CET ಅಪ್ಡೇಟ್ಸ್ ಕೊಡೋದಕ್ಕೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀವಿ. ಮತ್ತೆ ನೀವು ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಓಕೆನಾ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಮೊದಲನೇದಾಗಿ ಏನಂದ್ರೆ, ಈಗ CET ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕ್ಲಾಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ತಾನೆ ಇದ್ರು. ನೋಡಿ, ನಿಮ್ಮ ಕ್ಲಾಸ್ ಅನ್ನ ಈಗ ಎರಡು ರೀತಿಯಲ್ಲಿ ನೀವು ತಿಳ್ಕೋಬಹುದು. ಈಗ ಮೊದಲನೇ ಒಂದು ರೀತಿ ಏನಂದ್ರೆ, ನಿಮ್ಮ ಒಂದು ಕ್ಲಾಸ್, ನಿಮ್ಮ ಒಂದು KCET ಅಪ್ಲಿಕೇಶನ್ ಇರುತ್ತಲ್ಲ, ನಿಮ್ಮ ಒಂದು KCET ಅಪ್ಲಿಕೇಶನ್ ಅಲ್ಲಿ ಎರಡನೇ ಪೇಜ್ ಅಲ್ಲಿ, ಸೆಕೆಂಡ್ ಪೇಜ್ ಅಲ್ಲಿ ನಿಮ್ಮ ಒಂದು ಕ್ಲಾಸ್ ಅನ್ನುವಂಥದ್ದು ಇರುತ್ತೆ. ಹೋಗಿ ಚೆಕ್ ಮಾಡಿ, ನಿಮ್ಮ ಒಂದು KCET ಅಪ್ಲಿಕೇಶನ್ ಅಲ್ಲಿ ಕ್ಲಾಸ್ ಅನ್ನುವಂಥದ್ದು ಎರಡನೇ ಪೇಜ್ ಅಲ್ಲಿ ಇರುತ್ತೆ. ಓಕೆನಾ, ಇಲ್ಲ ನಮ್ಗೆ KCET ಅಪ್ಲಿಕೇಶನ್ ಅಲ್ಲಿ ಸಿಗ್ತಿಲ್ಲ, ನಾವು ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ, ಯಾವ ರೀತಿ ನಮ್ಗೆ ಏನು ಗೊತ್ತಾಗ್ತಿಲ್ಲ ಅಂತ ನೀವು ಹೇಳೋದಾದ್ರೆ, ನೋಡಿ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಇದೆ. ಮೊದ್ಲು ಏನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಒಂದು ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡಿ, ಬ್ರೌಸರ್ ಓಪನ್ ಮಾಡಿಬಿಟ್ಟು KE ಅಂತ ಟೈಪ್ ಮಾಡಿ. KE ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಅಲ್ಲಿ KE ಹೋಮ್ ಅಂತ ಒಂದು ತೋರಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಫಿಷಿಯಲ್ ವೆಬ್ಸೈಟ್ ಆದ್ರೆ ಓಪನ್ ಆಗುತ್ತೆ, cetonline.karnataka.government.in ಅಂತ. ಇಲ್ಲಿ ನೋಡಿ, ನೀವು ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಇಲ್ಲಾದ್ರೂ ನೋಡಬಹುದಾಗಿರುತ್ತೆ ನಿಮ್ಮ ಕ್ಲಾಸ್ ಅನ್ನು ಕೂಡ. ಈಗ ನೀವು ಇಲ್ಲಿ ನೋಡೋದು ತುಂಬಾ ನೋಟಿಫಿಕೇಶನ್ಸ್ ಎಲ್ಲ, ಒಂದು PGCET, UGCET, DCET ಎಲ್ಲದ್ರದ್ದು ಇಲ್ಲಿ ತೋರಿಸ್ತಿರುತ್ತೆ. ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರಾ ನೋಟಿಫಿಕೇಶನ್ಸ್. ಅದಕ್ಕೆ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, 3 ಲೈನ್ಸ್ ಕಾಣಿಸ್ತಿದೆ ಅಲ್ಲ ಈ ಕಡೆ ಸೈಡ್ ಅಲ್ಲಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರವೇಶ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UGCET 2024 ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ UGCET 2024 ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂತ ಒಂದು ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆನಾ, ಈ ಒಂದು ಲೀಸ್ಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು ಬೆಂಗಳೂರಲ್ಲಿ. ಇಲ್ಲಿ ನೋಡಿ, CET ನಂಬರ್, ಕ್ಯಾಂಡಿಡೇಟ್ ನೇಮು, ರ್ಯಾಂಕು ಮತ್ತೆ ನಿಮ್ಮ ಒಂದು ಕ್ಲಾಸ್ ಕೋಡ್ ಇಲ್ಲೂ ಕೊಟ್ಟಿದ್ರೆ ನಿಮ್ಮ ಒಂದು ಕ್ಲಾಸ್ ಕೋಡ್ ಫೈಂಡ್ ಔಟ್ ಮಾಡಬಹುದು. ಈಗ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕೇಳ್ತೀರಾ, ಇಲ್ಲಿ ನೋಡಿ ಎಷ್ಟು ತುಂಬಾ ಒಂದು ಇದಿದೆ ಲಿಸ್ಟ್, ನೋಡಿ ತುಂಬಾ ಒಂದಿದೆ. ಇದ್ರಲ್ಲಿ ನಮ್ಮ ನೇಮ್ ಚೆಕ್ ಮಾಡ್ಕೊಳ್ಳೋ ಒಳಗಡೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಅದರಿಂದ ನೀವೇನ್ ಮಾಡ್ತೀರಾ ಅಂದ್ರೆ, ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇರಿ, ಇಲ್ಲಿ ನಿಮ್ಗೊಂದು ಸರ್ಚ್ ಅನ್ನುವಂತಹ ಆಪ್ಷನ್ ಇರುತ್ತೆ. ನೀವು ಈ PDF ಅನ್ನ ವ್ಯೂ ಮಾಡಿದಾಗ, ನಾನು ಇಲ್ಲಿ ಅಡೋಬ್ ಅಕ್ರೋಬ್ಯಾಟ್ ಅಂತ ಒಂದು PDF ಯೂಸ್ ಮಾಡ್ತಿದ್ದೀನಿ. ಒಂದು PDF ಓಪನ್ ಮಾಡಕ್ಕೆ ನೀವು ಯಾವ್ದಾದ್ರು PDF ಯೂಸ್ ಮಾಡಿ. ನಿಮ್ಗೆ ಏನಾದ್ರೂ ಇಲ್ಲಿ ಮೇಲೆ ಸರ್ಚ್ ಅಂತ ಕಾಣ್ತಿರುತ್ತೆ ನೋಡಿ, ಆ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು CET ನಂಬರ್, ನಾನೀಗ ಈ ಲಿಸ್ಟ್ ಅಲ್ಲಿ ಯಾರ್ದೋ ಒಬ್ರು CET ನಂಬರ್ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, ಒಂದು CET ನಂಬರ್ ಪೇಸ್ಟ್ ಮಾಡ್ಬಿಟ್ಟು ಸರ್ಚ್ ಕೊಟ್ಟಿದ್ದೀನಿ. ಓಕೆನಾ, ಸರ್ಚ್ ಕೊಟ್ಟಿದ ತಕ್ಷಣ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ 2384ನೇದಲ್ಲಿರೋದು ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನಾನು ಇಲ್ಲಿ ಫೈಂಡ್ ಔಟ್ ಮಾಡಿದೆ. ಇಲ್ಲ ಅವರ ಒಂದು CET ನಂಬರ್ ತೋರಿಸ್ತಿದೆ. ನಾನು CET ನಂಬರ್ ಜಸ್ಟ್ ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಈ ಕಲರ್ ಅಲ್ಲಿ ತೋರಿಸ್ತಿದೆ ನೋಡಿ. ಇಲ್ಲಿ ನಿತಿನ್ LN ಅಂತ ಅವ್ರಿಗೆ ತೋರಿಸ್ತಿದೆ. ಇಲ್ಲಿ ಅವರ ಕ್ಲಾಸ್ ಬಂದ್ಬಿಟ್ಟು ಇಲ್ಲಿ C ಅಂತ ತೋರಿಸ್ತಿದೆ ನೋಡಿ. ಮತ್ತೆ ಅವರ ರ್ಯಾಂಕ್ ಕೂಡ ತೋರಿಸ್ತಿದೆ. ಇದೇ ರೀತಿ ನೀವು ಕೂಡ ಏನ್ ಮಾಡ್ತೀರಾ ಅಂದ್ರೆ, ಜಸ್ಟ್ ನೀವು ಈ ಲಿಸ್ಟ್ ಅಲ್ಲಿ ಫುಲ್ ತುಂಬಾ ಒಂದು ನೇಮ್ಸ್ ಇದಾವೆ, ಇದ್ರಲ್ಲಿ ಹುಡುಕೋದು ಕಷ್ಟ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಜಸ್ಟ್ ಇಲ್ಲಿ ಸರ್ಚ್ ಮಾಡಿ ನಿಮ್ಮ ಒಂದು CET ನಂಬರು, ಇಲ್ಲ ನಿಮ್ಮ ನೇಮ್ ಕೊಟ್ಟು ಸರ್ಚ್ ಮಾಡಬಹುದು. ನಿಮ್ಮ ನೇಮ್ ಕೊಟ್ಟು ಏನಾದ್ರು ಸರ್ಚ್ ಮಾಡಿದಾಗ ನಿಮ್ಮ ನೇಮ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮಹೇಶ್ ಅನ್ಕೊಳ್ಳಿ, ಮಹೇಶ್ ಅನ್ನುವಂತವ್ರೆ ಒಂದು 5-6 ಜನ ಇದ್ರೆ 5-6 ಜನದು ತೋರಿಸುತ್ತೆ. ಆದ್ರೆ CET ನಂಬರ್ ಒಂದೇ ಇರುತ್ತೆ. ನಿಮ್ಮ ಒಂದು CET ನಂಬರ್ ಯಾರಿಗೂ ರಿಪೀಟ್ ಆಗಿರಲ್ಲ. CET ನಂಬರ್ ಇಂದ ಸರ್ಚ್ ಮಾಡಿ, ಅಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ಕ್ಲಾಸ್ ಎಲ್ಲ ತೋರಿಸುತ್ತೆ. ಈ ರೀತಿಯಾಗಿ ನೀವು ಕ್ಲಾಸ್ ಫೈಂಡ್ ಔಟ್ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರು ಹೋಗ್ಬೇಕಂದ್ರೆ, ಈ ಲೀಸ್ಟ್ ಅಲ್ಲಿ ಯಾರ ನೇಮ್ ಇದೆಯೋ
ಪ್ರತಿಯೊಬ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು. ಯಾವಾಗ ಹೋಗ್ಬೇಕು ಏನು ಅನ್ನುವಂತಹ ಒಂದು ವಿಡಿಯೋ ಡೀಟೇಲ್ ಆಗಿ ಮಾಡಿದೀನಿ. ಯಾವ ರ್ಯಾಂಕ್ ಅವರು ಯಾವ ದಿನಾಂಕಕ್ಕೆ ಹೋಗ್ಬೇಕು, ಯಾವ ಟೈಮಿಂಗ್ಸ್ ಹೋಗ್ಬೇಕು ಅಂತ. ಆ ವಿಡಿಯೋ ಲಿಂಕ್ ಅನ್ನ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದ್ಸರಿ ಕೊಟ್ಟಿರ್ತೀನಿ, ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲೂ ಪಿನ್ ಮಾಡಿರ್ತೀನಿ. ಆ ವಿಡಿಯೋ ಅನ್ನ ನೋಡ್ಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಾದ್ರೆ ಹೋಗಿ. ಈಗ ಕ್ಲಾಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈಗ ಹಿಂದಿನ ವಿಡಿಯೋಲಿ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಸಾಕಷ್ಟು ಜನ ತಿಳಿಸಿದ್ರಿ ನಿಮ್ಗೆ ಔಟ್ ಟು ಫೈಂಡ್ ಔಟ್ ಕ್ಲಾಸ್ ಅಂತ ಸಾಕಷ್ಟು ಜನ ತಿಳಿಸಿದ್ರೆ. ಅದರಿಂದ ನೀವು ಕ್ಲಾಸ್ ಯಾವ ರೀತಿ ತಿಳ್ಕೊಳ್ಳೋದು ಅನ್ನುವಂಥದ್ದು ನಿಮ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ನೀವು ಮ್ಯಾಕ್ಸಿಮಮ್ ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಗೊತ್ತಿರಲ್ಲ, ನಿಮ್ಮ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ. ಅವ್ರಿಗೂ ಕ್ಲಾಸ್ ಯಾವ ರೀತಿ ತಿಳ್ಕೊಬೇಕಂತ ಗೊತ್ತಿರಲ್ಲ. ತಿಳ್ಕೊಂಡ್ಬಿಟ್ಟು ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಲಿ, ಅವರ ಒಂದು ಏನೇನಾದ್ರೂ ಈ ಕ್ಲಾಸ್ ಅಲ್ಲಿ ಅವ್ರು ಇದ್ರೆ. ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಕಾಮೆಂಟ್ ಮಾಡಿ.